ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ, ಬಹಳ ಹಿಂದಿನೇ ಇದ್ರು, ಓದ್ಕೊಂಡಿದ್ರು, ಅವಕಾಶಗಳು ಸಿಕ್ಕಿದ್ದಾಗ ಓದ್ಕೊಂಡಿದ್ರು. ವಿದ್ಯಾವಂತರಾಗದೆ ಹೋಗಿದ್ರೆ ಕನಕದಾಸ ಆಗ್ಲಿ, ಕಾಳಿದಾಸ ಆಗ್ಲಿ, ಅವೇನೋ ಇವೆಲ್ಲ ಕಥೆಗಳು ಕಟ್ಟಿರೋವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ಅಕ್ಷರದ ನಾಲ್ಗೆ ಮೇಲೆ ಬರೆದ್ಬಿಟ್ಟ, ಅದಕ್ಕೆ ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಾಲ್ಗೆ ಮೇಲೆ ಬರೆದ್ಬಿಟ್ಟ ತಕ್ಷಣ ಆಗ್ಬಿಡ್ತಾರೆ. ಆಗ ನನ್ನ ನಾಲ್ಗೆ, ನೀವು ಒಬ್ಬ ಅವಿದ್ಯಾವಂತರಿಗೆ ನಾಲ್ಗೆ ಮೇಲೆ ಬರೆಯಪ್ಪ ಹೆಂಗ್ ಬರ್ತದೆ ನೋಡ. ಕಾಳಿದಾಸನ್ ಬಿಟ್ರೆ ಆ ಥರದ ಕಥೆ ಎಲ್ಲರೂ ಇದೆಯಾ? ಅದನ್ನೇ ನಂಬ್ಕೋತೀವಿ ನಾವು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಯಾರು? ವಾಲ್ಮೀಕಿ ರಾಮಾಯಣ ಬರೆದ್ರು. ಅವನೊಬ್ಬ ಎಂತದು ದಾರಿ ತಲೆ ಹೊಡೆಯವನಾಗಿದ್ದ, ದರೋಡೆಕೋರ ಅಂತ ಹೇಳ್ಬಿಡು. ದರೋಡೆಕೋರ ಬರೆಯಕ್ಕಾಗತ್ತ? ಅವನು ಏನ್ ದೇವ್ರು ಇದು ಮಾಡದ, ಅದಕ್ಕೆ ಹುತ್ತ ಬೆಳಕದ್ದು. ಹುತ್ತ ಅನ್ನೋದು ಕೂಡ ವಾಲ್ಮೀಕ. ಅವನು ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಅಂತ. ಬಟ್ ಏನು ಕಥೆಗಳು ಕಟ್ಟಿಬಿಡೋದು. ಈಗ ದಲಿತರು, ಹಿಂದುಳಿದವರು, ಶೂದ್ರ ಹೊರಗಡೆ ಇದ್ದಾರಲ್ಲ, ಅವ್ರೇನಾದ್ರು ಬುದ್ಧಿವಂತರಾದ್ರೆ ಅವ್ರು ಯಾಕೆ ಬುದ್ಧಿವಂತರಾಗೋದು ಒಂದು ಕಥೆ ಕಟ್ಟಿದ್ದಾರೆ. ಅವಕಾಶ ಸಿಕ್ಕಿತ್ತು, ಅವ್ರು ವಿದ್ಯಾವಂತರಾಗಿದ್ರು ಅಷ್ಟೇನೆ. ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗಿದ್ದೀರಿ, ಸಾಹಿತಿಗಳಾಗಿದ್ದೀರಿ, ಚಿಂತಕರಾಗಿದ್ದೀರಿ. ಅವಕಾಶ ಸಿಕ್ಕಲಿಲ್ಲ ಅಂತಂದ್ರೆ, ನನಗೆ ಅವಕಾಶ ಸಿಕ್ಕಿದ್ರೆ ಮಂತ್ರಿ ಆದೆ, ನಾನು ಲಾಯರ್ ಆದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ. ನೀವು ಇದನ್ನ ವಸ್ತುಸ್ಥಿತಿಯನ್ನ ಬಹಳ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ, ಯೋಚನೆಗಳು ವೈಜ್ಞಾನಿಕವಾಗಿರಬೇಕು ಮತ್ತೆ ವೈಚಾರಿಕವಾಗಿರಬೇಕು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ಮೌಢ್ಯಗಳು, ಕಂದಾಚಾರಗಳು ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯಗಳು, ಕಂದಾಚಾರಗಳು ಅದನ್ನ ಪಾಲನೆ ಮಾಡಬೇಡಿಯಪ್ಪ ಅಂತ ಹೇಳಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯ ನಿಷೇಧ ಕಾಯ್ದೆ ತಗೊಂಡ್ಬಂದೆ. ಅದನ್ನ ಪಾಲನೆ ಮಾಡೋದಿಲ್ಲ ಯಾರು. ಏನ್ ಶಿಕ್ಷೆ ಕೊಟ್ಟು ಮಾಡ್ಸಕ್ಕಾಗತ್ತ? ನಮ್ಮ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ, ವೈಚಾರಿಕ ಯೋಚನೆ ಮಾಡೋದ್ರ ಮೂಲಕ ಪರಿಹರಿಸ್ಕೊಳ್ಬೇಕು ಹೊರತು ಇಲ್ಲೇ ಹೋದ್ರೆ ಸಾಧ್ಯ ಆಗಲ್ಲ. ಅದಕ್ಕೆಲ್ಲ ನೀವೆಲ್ಲ ಸಾಹಿತಿಗಳು, ಚಿಂತಕರು, ನಾನು ಬರಬಾರದು ಅಂದ್ಕೊಂಡಿದ್ದೆ. ಸಾಹಿತಿಗಳು, ಚಿಂತಕರೆಲ್ಲ ಇರೋದ್ರಿಂದ ಬರೋಣ ಅಂತೇಳಿ ಬಂದಿರೋದು. ನನ್ನ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಣ ಅಂತ. ಸಮಾಜದಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ. ಅವ್ರಿಗೆ ಆರ್ಥಿಕ ಶಕ್ತಿಗೆ ಅಂಬೇಡ್ಕರ್ ಅವರು 25 ನವೆಂಬರ್ 1949, 25 ನವೆಂಬರ್ 1925 ತಾರೀಕು, 49ನೇ ಸಾಲಿನಲ್ಲಿ ಅವರು ಬರೆದಂತ ಸಂವಿಧಾನ ಅಂಗೀಕಾರ ಆಗಬೇಕು. ಅದು ಹಿಂದಿನ ದಿನ ಭಾಷಣ ಮಾಡ್ತಾರೆ, ಮಂಡಿಸಿ. ಆ ಭಾಷಣ ಓದಬೇಕು ಪ್ರತಿಯೊಂದು.
ಅದೊಂದು ಐತಿಹಾಸಿಕವಾದಂಥ ಭಾಷಣ. 1950 ಜನವರಿ 20ನೇ ತಾರೀಕು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ 1947ನೇ ಇಸ್ವಿನಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ನಮಗೆ. ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಗಲಿಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಸಮಾನತೆ ಹೋಗಲ್ಲ. ಈಗ ಬುದ್ಧನ ಕಾಲದಿಂದ ಇವತ್ತಿನವರಿಗೆ ಚರ್ಚೆ ನಡೀತಲೇ ಇದೆ. ನಾನು ಒಂದು ಕತೆ ಹೇಳ್ತಿದ್ದೆ ಯಾವಾಗಲೂ, ನನ್ನ ಅನುಭವ. ಏನಪ್ಪ ಅನುಭವ ಅಂತಂದ್ರೆ, ನಾನು BSc ಆದ್ಮೇಲೆ 1 ವರ್ಷ ಬಿಟ್ಬಿಟ್ಟಿದ್ದೆ, ಡಿಸ್ಕಂಟಿನ್ಯೂ ಮಾಡಿದ್ದೆ. ಡಿಸ್ಕಂಟಿನ್ಯೂ ಮಾಡಿ ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೋದೆ. ನನಗೆ MSc ಸೀಟ್ ಸಿಕ್ಲಿಲ್ಲ. ಬಾಟ್ನಿ MSc ಓದಬೇಕು ಅಂತ ಇದ್ದೆ, ಸೀಟ್ ಸಿಕ್ಲಿಲ್ಲ. ಆಗ ಊರಿಗೆ ಹೋದಾಗ ನಮ್ಮ ಅಪ್ಪ ನನಗೊಂದು ಕೆಲಸ ವಹಿಸ್ಬಿಟ್ಟಿದ್ದ. ಏನಪ್ಪಾ ಅಂತಂದ್ರೆ, ದನಕರುಗಳಿಗೆ ಮನೇಲಿ ಇರ್ತಿದ್ವಲ್ಲ, ವ್ಯವಸಾಯ ಮಾಡಕ್ ಹೋದ್ರೆ ದನಕರುಗಳೆಲ್ಲ ಮನೇಲೇ ಇದ್ದಂಥ ದನಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನ. ಅದಕ್ಕೆ ನಾನು ಬಾವಿಗೆ ನೀರು ತಗೊಬರಕ್ ಹೋಗ್ತಿದ್ದೆ. ಆ ಬಾವಿನಲ್ಲಿ ನೀರು ಶೇಖ ಬಂದು ದನಕರುಗಳಿಗೆಲ್ಲ ಕುಡಿಸೋದು ನೀರು. ನೀರು ತಗೊಳ್ಳುವಾಗ ಬಾವಿಗೆ, ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು, ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ತಂದು ಹಾಕ್ಬಿಟ್ಟಿರ್ತಿದ್ರು. ಆ ಕಸ ಎಲ್ಲ ಮುಚ್ಕೊಂಡಿರೋದು. ಅದನ್ನು ದೂರ ತರಿಸ್ಲಿಕ್ಕೆ ಬೀದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದೆ. ಅದು ಮೇಲೆ ಹೋದ್ಮೇಲೆ, ದೂರ ಹೋದ್ಮೇಲೆ ನೀರು ತಗೊಂಡಿದ್ರು. ಆ ನೀರು ತಗೊಬಂದು ಇದು ಮಾಡ್ತಿದ್ದೆ. ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ನೀರು ತಕೊಂಡು ಬಿಂದಿಗೆಯಿಂದ ನೀರು ತಗೊಳ್ಳೋರಿಗೆ ದೂರ ಸರ್ಕೊಳ್ಳೋದು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ